ಚಿನ್ನಸ್ವಾಮಿ ಕಾಲ್ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ಐಪಿಎಸ್ ಅಧಿಕಾರಿಗಳ ಸಸ್ಪೆಂಡ್ ಆದೇಶವನ್ನ ರದ್ದುಗೊಳಿಸಿ ಸಿಎಟಿ ನಿನ್ನೆಯಷ್ಟೇ ಮಹತ್ವದ ಆದೇಶ ಕೊಟ್ಟಿತ್ತು. ಈಗ ಈ ಆದೇಶವನ್ನ ಪ್ರಶ್ನಿಸಿ ಸರ್ಕಾರ ಕೋರ್ಟ್ ಮೊರೆ ಹೋಗ್ತಾ ಇದೆ ಅಥವಾ ಮೇಲ್ಮನವಿ ಸಲ್ಲಿಸೋದಕ್ಕೆ ಮುಂದಾಗ್ತಾ ಇದೆ. ಸಿಎಟಿ ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಾಗಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಎಜಿ ಶಶಿಕಿರಣ್ ಅವರು ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಆದೇಶ ಪ್ರಶ್ನಿಸಿ ಹಾಕಿದ್ದಾರೆ. ಪ್ರತಿವಾದಿಗಳಿಗೆ ನೋಟಿಸ್ ಅನ್ನು ಹೈಕೋರ್ಟ್ ಈ ಹಿನ್ನೆಲೆಯಲ್ಲಿ ಜಾರಿ ಮಾಡಿದೆ. ಆರ್ಸಿಬಿ ವಿಜಯೋತ್ಸವ ವೇಳೆಯಲ್ಲಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕಮಿಷನರ್ ಸೇರಿದಂತೆ 4 ಜನರನ್ನ ಸಸ್ಪೆಂಡ್ ಮಾಡಲಾಗಿತ್ತು. ಅದರಲ್ಲಿ ಐಪಿಎಸ್ ವಿಕಾಸ್ ಕುಮಾರ್ ಅವರು ಕಾನೂನಾತ್ಮಕ ಹೋರಾಟವನ್ನು ಮಾಡಿದ್ರು. ಅವರಿಗೆ ಜಯ ಕೂಡ ಸಿಕ್ಕಿತ್ತು. ಪೊಲೀಸರನ್ನ ದೂಷಿಸೋದು ಈ ಪ್ರಕರಣದಲ್ಲಿ ತಪ್ಪು ಅನ್ನೋ ಅಭಿಪ್ರಾಯ ಸಿಎಟಿಯಿಂದ ಹೊರಬಿದ್ದಿತ್ತು. ಸೊ ನಿನ್ನೆ ಸಿದ್ದರಾಮಯ್ಯ ಅವರು ಹೇಳಿದ್ರು, ಮೇಲ್ಮನವಿ ಸಲ್ಲಿಸೋದ್ರ ಬಗ್ಗೆ ನಾವು ನಿರ್ಧಾರ ಮಾಡ್ತೀವಿ, ತೀರ್ಮಾನ ಕೈಗೊಳ್ತೀವಿ ಅಂತ. ಅದರಂತೆ ಸರ್ಕಾರ ಮೂವ್ ಆಗ್ತಿದೆ. ಯಾಕಂದ್ರೆ ಸರ್ಕಾರಕ್ಕೆ ಇದು ವಿಪರೀತ ಹಿನ್ನಡೆ. ಸರ್ಕಾರದ ಆರ್ಗ್ಯುಮೆಂಟ್ಗೆ ಬೆಲೆ ಸಿಕ್ದಂಗೆ ಆಗಲ್ಲ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ ಮೇಲ್ಮನವಿ ಸಲ್ಲಿಸೋ ಆಪ್ಷನ್ ಇವ್ರ ಹತ್ರ ಇದ್ದೇ ಇತ್ತು ಅನ್ನೋದು ನಿನ್ನೆಯಿಂದ ಗೊತ್ತಿತ್ತು ನಮಗೆ. ಸೊ ಏನಂತ ವಿಚಾರಗಳನ್ನ ಕ್ಲೇಮ್ ಮಾಡ್ತಾ ಇದ್ದಾರೆ? ಮೇಲ್ಮನವಿ ಅರ್ಜಿಯಲ್ಲಿ ಇರುವಂತಹ ಸಾರಾಂಶ ಏನು ಅಂತ? ಮಮತಾ, ಪ್ರಮುಖವಾಗಿ ಇವತ್ತು ಸಿಎಟಿ ಆದೇಶವನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ ಏನು ಹೈಕೋರ್ಟ್ ಕೂಡ ಒಂದು ಮಾಹಿತಿಯನ್ನ ಕೇಳ್ತು. ಮಾಹಿತಿನ ಕೇಳಿದ ಸಂದರ್ಭದಲ್ಲಿ ನಿಮ್ಗೆ ಯಾಕೆ ಇಷ್ಟು ತುರಾತುರಿಯಲ್ಲಿ ಅರ್ಜಿಯನ್ನ ಹಾಕೊಂಡು ಬಂದಿದ್ದೀರಿ, ತುರ್ತಾಗಿ ವಿಚಾರಣೆನ ಯಾಕೆ ಕೇಳ್ತಾ ಇದೀರಿ ಅಂತ ಹೇಳಿ ಕೇಳಿದ ಸಂದರ್ಭದಲ್ಲಿ ಅಧಿಕಾರಿ ಯಾರು ಅಮಾನತು ಆದೇಶ ರದ್ದಾಗಿದೆ, ಆ ಅಧಿಕಾರಿ ಈಗಾಗಲೇ ಅಧಿಕಾರವನ್ನ ಸ್ವೀಕಾರ ಮಾಡ್ಲಿಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ತುರ್ತು ವಿಚಾರಣೆಯನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ವಿಚಾರ ಇರುವಂತದ್ದು. ಜೊತೆಗೆ ಅವರಿಗೆ ಕರ್ತವ್ಯ ಲೋಪ ಏನಿತ್ತು, ಆ ಕರ್ತವ್ಯ ಲೋಪಕ್ಕೂ ಕೂಡ ಸಂಬಂಧಪಟ್ಟಂತೆ ನಮ್ಮ ಹತ್ರ ಪೂರಕವಾದ ದಾಖಲೆಗಳಿದಾವೆ. ಪೂರಕವಾದ ದಾಖಲೆಗಳನ್ನ ಸಿಐಟಿ ಯಾವುದೇ ರೀತಿಯಲ್ಲಿ ಪರಿಗಣನೆಗೆ ತೆಗೆದುಕೊಂಡಿಲ್ಲ, ಕೇವಲ ಏಕಪಕ್ಷೀಯ ಆದೇಶವನ್ನ ಮಾಡಿದೆ ಅನ್ನೋದ್ರ ಬಗ್ಗೆ ಅವರ ಆರೋಪವನ್ನ ಮಾಡಿರುವಂತದ್ದು. ಈಗ ಸಿಐಟಿಯ ಅಮಾನತು ಆದೇಶ ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನಲ್ಲಿ ಈಗ ವಿಚಾರಣೆಯನ್ನ ಮಾಡ್ಬೇಕು ಅಂತ ಹೇಳಿ ಕೇಳ್ಕೊಂಡ್ರು. ಜೊತೆಗೆ ಕೆವಿಟ್ ಅನ್ನ ಈಗಾಗಲೇ ಅಧಿಕಾರಿಗಳ ಪರ ವಕೀಲರು ಸಲ್ಲಿಕೆಯನ್ನ ಮಾಡಿದ್ರಿಂದ ಹಿನ್ನೆಲೆಯಲ್ಲಿ ನಾಳೆಗೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆಯನ್ನ ಮಾಡಿದ್ದಾರೆ. ನಾಳೆ ಸಂಪೂರ್ಣವಾಗಿ ಅರ್ಜಿಯನ್ನ ವಿಚಾರಣೆಯನ್ನ ಕೈಗೆತ್ತಿಕೊಳ್ತೀನಿ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಡೆವಲಪ್ಮೆಂಟ್ ಗಳಿದಾವೆ, ಅದಕ್ಕೆ ಪೂರಕವಾದ ದಾಖಲಾತಿಗಳಿರ್ಬೋದು ಮತ್ತು ಆಕ್ಷೇಪಣೆ ಇರ್ಬೋದು, ಅದನ್ನೆಲ್ಲ ಕೂಡ ಸಲ್ಲಿಕೆಯನ್ನ ಮಾಡಿ ಅಂತ ಹೇಳಿ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿರುವಂತ. ಆ ಹಿನ್ನೆಲೆಯಲ್ಲಿ ನಾಳೆ ಬಹುಶಃ 12:30 ಸಂದರ್ಭದಲ್ಲಿ ಅರ್ಜಿ ವಿಚಾರಣೆ ಬರುವಂತ ಸಾಧ್ಯತೆಗಳಿರುವಂತದ್ದು. ಮಮತಾ, ಆಲ್ರೈಟ್, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಐಪಿಎಸ್ ವಿಕಾಸ್ ಕುಮಾರ್ ಅಮಾನತು ರದ್ದುಪಡಿಸಿದಂತಹ ಸಿಎಟಿ ಆದೇಶವನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನ ಕೋರ್ಟ್ಗೆ ಹಾಕೊಂಡಿದೆ ಸರ್ಕಾರ. ಸೊ ನಾಳೆ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳೋ ಸಾಧ್ಯತೆ ಇದೆ. ಆಲ್ಮೋಸ್ಟ್ ಒಂದು ಮಧ್ಯಾಹ್ನ 12:30 ಅಷ್ಟೊತ್ತಿಗೆ ಹಿಯರಿಂಗ್ ಬರ್ಬೋದು ಅಂತ ಈಗಾಗಲೇ ನೋಟಿಸ್ ಅನ್ನ ಕೂಡ ಪ್ರತಿವಾದಿಗಳಿಗೆ ಸರ್ವ್ ಮಾಡಲಾಗಿದೆ. ಇದರಲ್ಲಿರುವಂತಹ ಡಾಕ್ಯುಮೆಂಟ್ಸು ಮತ್ತು ತನಿಖೆಯನ್ನೇ ಮಾಡದೆ ಹಾಗಾದ್ರೆ ಆದೇಶ ಕೊಟ್ಟರೆ ಎಲ್ಲ ನೋಡುತ್ತೆ ಕೋರ್ಟ್.